ನಮಸ್ಕಾರ ವೀಕ್ಷಕರೇ, ಇದು 3ನೇ ಸಂಚಿಕೆ ಗುರುಚರಿತ್ರೆ ಹಾಗೂ 3ನೇ ಅಧ್ಯಾಯ. ದತ್ತಾಯ ಗುರುವೇ ನಮಃ, ಶ್ರೀಪಾದ ಶ್ರೀ ವಲ್ಲಭಾಯ ನಮಃ, ಶ್ರೀ ನರಸಿಂಹ ಸರಸ್ವತ್ಯಾಯ ನಮಃ, ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯ ನಮಃ, ಶ್ರೀ ಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭಮೇಂದ್ರ ನೀಲ ಜಟಿಲಂ ಭಸ್ಮಾಂಗ ರಾಗೋಜ್ವಲಂ ಶಾಂತಂ ನಾದ ವಿಲೀನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞೈಸ್ಸನಕಾದಿಭಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಉಪಾಸ್ಮಹೇ ಹೃದಯ ಮುದಾ ಧ್ಯೇಯಸ್ಸದಾ ಯೋಗಿಭಿ. 3ನೇ ಅಧ್ಯಾಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಗುರುವೇ ನಮಃ. ಈಗ ಶುರು ಮಾಡೋಕ್ಕಿಂತ ಮುಂಚೆ ವಾಸುದೇವಾನಂದ ಸರಸ್ವತಿ ಸ್ವಾಮಿ ಅವರು ಬರೆದ ಪ್ರಬೋದ್ವಾತವು ಅಂದರೆ ಅವ್ರು ತಮ್ಮ ಅನಿಸಿಕೆ ಏನು ಹೇಳಿದರು. ನಸುಗತ್ತಲಲ್ಲಿ ಹಗ್ಗವನ್ನು ನೋಡಿ ಹಾವೆಂದು ಭ್ರಮಿಸಿ ಭಯಪಡುತ್ತೇವೆ. ಆದರೆ ನಂತರ ದೀಪದ ಸಹಾಯದಿಂದ ಅದು ಹಗ್ಗವೆಂದು ತಿಳಿಯುತ್ತಲೂ ಆ ಭ್ರಾಂತಿ ಭಯ ತೊಲಗುತ್ತದೆ. ನಸುಗತ್ತಲು ಅಂದರೆ ಕತ್ಲೆ ಟೈಮಲ್ಲಿ, ಈ ಕಡೆ ಬೆಳಕೂರೆಲ್ಲ ಕತ್ತಲ ಟೈಮಲ್ಲಿ ಕತ್ತಲೆಯಲ್ಲಿ ಹಗ್ಗವನ್ನು ನೋಡಿ ಹಾವು ಅಂತ ಹೆದರ್ತೀವಿ. ದೀಪವನ್ನು ಹಚ್ಚಿದಾಗ ಗೊತ್ತಾಗುತ್ತೆ ಅದು ಹಗ್ಗ ಅಂತ, ಅವಾಗ ತುಂಬ ಖುಷಿ ಪಡ್ತೀವಿ. ಆ ಥರ ನಮ್ಮ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಬಂದಾಗ ತುಂಬ ಹೆದರ್ಬಿಡ್ತೀವಿ. ಹೋಗಿ ಸೊಲ್ಯೂಷನ್ ಸಿಕ್ಕಾಗ ನಾವು ತುಂಬ ಖುಷಿಪಟ್ಟು ಸಂತೋಷ ಪಡ್ತೀವಿ ಅಂತ ಹೇಳ್ತಾರೆ. ಅದೇ ಥರ ಗಂಗಾಧರ ಸರಸ್ವತಿ ಸ್ವಾಮಿಯವರು ಉಪೋದ್ಘಾತವು ಏನಂದರೆ, ಕಬ್ಬಿಣಕ್ಕೆ ಅಂಟಿದ ತುಕ್ಕನ್ನು ತೆಗೆಯದ ಹೊರತು ಅದನ್ನು ಅಯಸ್ಕಾಂತ ಆಕರ್ಷಿಸುವುದಲಾರದು. ಅಂದರೆ ಕಬ್ಬಿಣಕ್ಕೆ ಒಂದು ತುಕ್ಕು ಅಂಟಿಕೊಂಡಿರುತ್ತಲ್ಲ, ಅದಿದ್ದರೆ ಅಯಸ್ಕಾಂತ ಮ್ಯಾಗ್ನೆಟು ಅಟ್ರ್ಯಾಕ್ಟ್ ಮಾಡಲ್ಲ ಅಂತ. ಅಂದರೆ ನಮ್ಮಲ್ಲಿರುವ ಕಲ್ಮಶವನ್ನು ತೆಗಿಬೇಕು. ಕಬ್ಬಿಣದ ಮೇಲೆ ಕಲ್ಮಶ ತೆಗೆದಾಗ ಅದು ಹೆಂಗೆ ಅಟ್ರ್ಯಾಕ್ಟ್ ಆಗುತ್ತೆ, ಹಾಗೆ ನಮ್ಮ ನೆಗೆಟಿವಿಟಿ ಆಗಲಿ ಕಲ್ಮಶ ತೆಗೆದಾಗ ನಾವು ಗುರುಗಳು ನಮ್ಮನ್ನು ಅಟ್ರ್ಯಾಕ್ಟ್ ಆಗ್ತೀವಿ, ನಾವು ಗುರುಗಳಿಗೆ ಅಂತ. ಈಗ 3ನೇ ಅಧ್ಯಾಯ ಪ್ರಾರಂಭಿಸ್ತಾ ಇದ್ದೀನಿ. 3ನೇ ಅಧ್ಯಾಯದಲ್ಲಿ ನಾಮಧಾರಕ ಸಿದ್ಧಮುನಿಗಳಿಗೆ ನಮಸ್ಕರಿಸಿ, ಸಿದ್ಧಮುನಿಗಳೇ, ನನ್ನ ಸಂದೇಹವೆಲ್ಲ ದೂರ ಮಾಡಿದಿರಿ. ನಿಮ್ಮ ನಿವಾಸವೆಲ್ಲಿ, ನಿಮಗೆ ಭೋಜನ ಹೇಗೆ ಲಭ್ಯ ಅಂತ ಕೇಳ್ದ. ನೀವೆಲ್ಲಿರ್ತೀರಾ ಮತ್ತು ಊಟ ಹೇಗೆ ಅಂತ. ಸಿದ್ಧಯೋಗಿಗಳು ಹೇಳಿದರು ನಾಮಧಾರಕನಿಗೆ, ನಾನು ಯಾವಾಗಲೂ ಗುರು ಸ್ಮರಣೆಯಲ್ಲಿ, ಗುರು ಚಿಂತನೆಯಲ್ಲಿ ಇರುತ್ತೇನೆ. ಗುರುಗಳ ಸ್ಮರಣೆಯೇ ನನ್ನ ಆಹಾರ. ಗುರುಗಳು ನೆನೆಸ್ತಾ ಇದ್ದರೆ ನನಗೆ ಹಸುವಾಗಲ್ಲ, ಅದೇ ನನ್ನ ಊಟ. ಗುರು ಸ್ಮರಣೆ ನನ್ನ ಊಟ ಅಂದರು. ಅವರ ಮಹಿಮೆ ನನಗೆ ಅಮೃತ ತುಲ್ಯವಾದದ್ದು. ಅವರ ಮಹಿಮೆಯನ್ನು ಕೇಳಬೇಕು, ಅದರ ಬಗ್ಗೆ ಮಾತಾಡಬೇಕಂದ್ರೆ ನನಗೆ ಅಮೃತಕ್ಕೆ ಸಮಾನವಾದ ಪಾನೀಯ ಕುಡ್ದಂಗೆ ಆಗುತ್ತೆ, ಊಟ ಹಸಿವೆ ಆಗಲ್ಲ ಅಂತ ಹೇಳಿದ್ರು. ಅಮೃತ ಕುಡಿದ್ರೆ ಊಟ ಬೇಕಾಗಿಲ್ಲ. ಹಿಂದೆ ದೇವತೆಗಳು ಕುಡಿತಾ ಇದ್ರು. ಅವರ ಮಹಿಮೆ ಅಮೃತ ತುಲ್ಯಕ್ಕೆ ಸಮಾನವಾದದ್ದು. ಗುರುಚರಿತ್ರೆ ಗ್ರಂಥ ಶ್ರವಣ ಮಾಡುತ್ತಿದ್ದರೆ ಭುಕ್ತಿ ಮುಕ್ತಿ ಶೀಘ್ರವಾಗಿ ಲಭಿಸುತ್ತದೆ. ಯಾರು ಭಕ್ತಿಯಿಂದ, ಎಷ್ಟು ಭಕ್ತಿಯಿಂದ ಮಾಡ್ತಾರೋ, ಓದ್ತಾರೋ, ಕೇಳ್ತಾರೋ ಅವ್ರಿಗೆ ಅಷ್ಟು ಶೀಘ್ರವಾಗಿ ದೇವರು ಫಲ ಕೊಡ್ತಾನೆ. ಯಾರಿಗೇನು ಬೇಕದು ಕೊಡ್ತಾನೆ ಗುರು. ಇಷ್ಟು ಫಲ ಕೊಡ್ತಾನಂದರೆ ಇಷ್ಟೇ ನಿಮ್ಮ ಭಕ್ತಿಯಲ್ಲಿ ಇಂಪಾರ್ಟೆಂಟು. ಯಜ್ಞ ಯಾಗಾದಿಗೆಲ್ಲ ಖರ್ಚಾಗತ್ತೆ, ಆದರೆ ನಿಮ್ಮ ಭಕ್ತಿಯನ್ನು ಖರ್ಚು ಮಾಡಬೇಕಲ್ಲಿ. ಖರ್ಚು ಮಾಡೋದಂದರೆ ನಿಮ್ಮ ಹತ್ರ ಭಕ್ತಿ ಇದ್ದರೆ ಅದು ಖರ್ಚು ಮಾಡೋದು. ಮೊದಲು ಭಕ್ತಿಯನ್ನು ಡೆವಲಪ್ ಮಾಡ್ಕೋಬೇಕು, ಅದನ್ನು ಅವಾಗಲೇ ನಿಮ್ಮ ಫಲ ಸಿಗೋದು. ಇದನ್ನು 7 ದಿನಗಳಲ್ಲಿ ಪಾರಾಯಣ ಮಾಡಿದರೆ, ಯಾರು ಸಿದ್ಧಯೋಗಿಗಳು ಹೇಳ್ತಾ ಇದ್ದಾರೆ, ಅವರ ಪಾಪಗಳೆಲ್ಲ ಪರಿಹಾರವಾಗುತ್ತೆ. ಇರೋ ಪಾಪ ಮಾಡಿರ್ತಾರೆ ಗೊತ್ತಾಗ್ದೇನು. ಜ್ಞಾನ ವೃದ್ಧಿ ಆಗುತ್ತೆ, ಸಂತಾನ ಲಭ್ಯವಾಗುತ್ತದೆ, ಧನಧಾನ್ಯ ಸಿಗುತ್ತದೆ ಎಂದು ಹೇಳಿ ತಮ್ಮಲ್ಲಿದ್ದ ಗುರುಚರಿತ್ರೆಯನ್ನು ನಾಮಧಾರಕನಿಗೆ ಸಿದ್ಧಮುನಿಗಳು ತೋರಿಸ್ತಾರೆ. ನಾಮಧಾರಕ ಕೇಳ್ತಾನೆ, ಮತ್ತೆ ಪ್ರಶ್ನೆ ಕೇಳ್ತಾನೆ.
ಅವರಿಗೆ ನಮಸ್ಕರಿಸಿ ಈ ಗ್ರಂಥದ ಬಗ್ಗೆ ಕೇಳ್ತಾ ಇದ್ದರೆ ಯಾವ ಥರ ಆಗ್ತಾಯಿದೆ ನನಗೆ ಅಂದರೆ, ದೂರದಿಂದ ಬಂದವನಿಗೆ, ಬಾಯಾರಿಕೆ ಆದವನಿಗೆ ನೀರು ಬೇಡಿದರೆ ಅಮೃತ ಕೊಟ್ಟದ ಅನುಭವ ಆಗುತ್ತೆ, ಅಮೃತ ಕುಡಿದ ಅನುಭವ ಆಗುತ್ತದೆ ಅಂತ ಹೇಳಿದರು. ನೀವೇ ನನ್ನ ಗುರುಗಳು ಅಂತ ನಮಸ್ಕಾರ ಮಾಡ್ತಾನೆ. ಆಗ ಸಿದ್ಧಮುನಿಗಳು ಅವನನ್ನು ಸಂತೋಷದಿಂದ ಕೈ ಹಿಡಿದು ಆ ಅಶ್ವತ್ಥ ವೃಕ್ಷದ ಕಡೆಗೆ ತಮ್ಮ ಹತ್ತಿರ ಕರ್ಕೊಂಡು ಹೋಗ್ತಾರೆ. ಅಶ್ವತ್ಥ ವೃಕ್ಷ ಗುರುಗಳು ಪಾವನ ಮಾಡಿದ ಅಶ್ವತ್ಥ ವೃಕ್ಷ, ಅಂದರೆ ಗುರುಗಳಲ್ಲಿ ಕೂತ್ಕೊಂಡು ಹೋಗಿರ್ತಾರೆ ಅಥವಾ ಅಲ್ಲಿ ತಪಸ್ ಮಾಡಿರ್ತಾರೆ. ಅವನು ಹತ್ತಿರಕ್ಕೆ ಕರೆದು ನಾಮಧಾರಕನನ್ನು ಹೀಗೆ ಹೇಳ್ತಾರೆ, ಮಗು ನಾಮಧಾರಕ, ಅಜ್ಞಾನದಿಂದ ನಿನಗೆ ಗುರುವಿನ ಮೇಲೆ ದೃಢಭಕ್ತಿ ಹುಟ್ಟಲಿಲ್ಲ, ಅದಕ್ಕೆ ನೀನು ಇಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದೆಯಾ. ಗುರುಗಳ ಮೇಲೆ ನೀನು ವಿಶ್ವಾಸ ಕಡಿಮೆ ಇಟ್ಟೆ, ದೃಢವಾಗಿ ನೀನು ವಿಶ್ವಾಸವಿಡಲಿಲ್ಲ, ಸಂಶಯ ಮಾಡಿದೆ, ಅದಕ್ಕೆ ಇಷ್ಟು ಕಷ್ಟ ಆಗಿದೆ. ಕಷ್ಟ ಅಂದರೆ ಯಾವ ಥರ? ಆರೋಗ್ಯ ಕೆಡ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಅವ್ನಿಗೆ ಯಾರೋ ಮೋಸ ಮಾಡಿ ಅವನ ಆಸ್ತಿಯನ್ನೆಲ್ಲ ತುಚ್ಕೋಬೋದು, ಕಳ್ತನ ಆಗ್ಬೋದು, ಅವನ ಮೇಲೆ ಅಪವಾದ ಬರ್ಬೋದು, ಬೇರೆಯವರು ಅವನ ಮೇಲೆ ಅಪವಾದ ಮಾಡಿ ಜೈಲಿಗೆ ಹಾಕ್ಬೋದು, ಏನೇನೋ ಬರುತ್ತೆ. ಕಷ್ಟಗಳಂದರೆ ಬರೀ ಭಾರ ಬರೋದು ಒಂದೇ ಕಷ್ಟ ಅಲ್ಲ, ನಾನಾ ಥರದ್ದು ಬರ್ಬೋದು. ಅದಕ್ಕೆ ಕಷ್ಟ ಆಗ್ತಾಯಿದೆ. ಇವನಿಗೆ ಏನು ಬಂದಿದೆಯೋ ಮುಂದೆ ಗೊತ್ತಾಗುತ್ತೆ. ಗುರುಗಳಿಗೆ ಭೇದವಿಲ್ಲ, ಅವರು ಎಲ್ಲರನ್ನೂ ಅನುಗ್ರಹಿಸ್ತಾರೆ. ಅವರು ಯಾರು ಭಕ್ತಿ ಮಾಡ್ತಾರೋ ಅವ್ರಿಗೆ ಅನುಭವಿಸ್ತಾರೆ. ಆದರೆ ಡಾಂಬಿಕರಿಗೆ ಮಾತ್ರವಲ್ಲ, ಯಾರು ಡಾಂಬಿಕತನದಿಂದ ಬೇರೆಯವರಿಗೆ ತಾನು ಭಕ್ತ ಅಂತ ತೋರಿಸ್ಕೊಳ್ಳೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೋ ಅಥವಾ ಗುರುಚರಿತ್ರೆ ಓದ್ತಾರೋ ಅಂಥವ್ರಿಗೆ ಅವರು ಫಲ ಕೊಡಲ್ಲ. ಯಾರೋ ಏನೋ ಹೇಳಿದ್ರೆ ಅಂತ ತಿಳ್ಕೊಂಡು ಗುರುಚರಿತ್ರೆ ಓದಿದೆ ನಾನು ಒಂದು ವಾರ, ನನಗೇನು ಗುರುಗಳು ಮಾಡಲಿಲ್ಲ ಅಲ್ಲ. ನೀನು ಎಷ್ಟು ಅವರಲ್ಲಿ ಭಕ್ತಿ ಇಟ್ಟಿದೆಯೋ ಅದರಲ್ಲಿರೋ ಕಟ್ಟುನಿಟ್ಟುಗಳು, ಅಂದರೆ ಗುರುಚರಿತ್ರೆ ಓದುವಾಗ ಕೆಟ್ಟದ್ದನ್ನು ವಿಚಾರ ಮಾಡಬಾರ್ದು, ಕೆಲವು ಊಟ ತಿಂಡಿಗಳಲ್ಲೂ ಕೆಲವು ಪಾಲನೆ ಇದೆ, ನೆಗೆಟಿವಿಟಿ ಇರಬಾರ್ದು, ಆ ಥರ ಇದೆ. ಅಂದರೆ ಯಾವಾಗಲೂ ಹಂಗೆ ಇದ್ದರೆ ಇನ್ನೂ ಒಳ್ಳೆಯದೇ. ಆದರೆ ಕೆಲವರು ಕರ್ಮಾನುಸಾರ ಕೆಲವು ವೃತ್ತಿಯಲ್ಲಿ ಬಂದಿರ್ತಾರೆ, ಕೆಲವು ಪಾಲನೆ ಮಾಡೋಕ್ಕಾಗಲ್ಲ. ಕೆಲವು ಸಾರಿ ಕೆಟ್ಟದನ್ನು ವಿಚಾರ ಮಾಡ್ತಾರೆ, ತಿಳಿಯೋದನ್ನು ಕೆಲವೊಂದು ತಿನ್ನಬೇಕಾಗತ್ತೆ. ಆಹಾರ ವಿಹಾರದಲ್ಲಿ ಕಟ್ಟುನಿಟ್ಟು ಮಾಡೋಕ್ಕಾಗಲ್ಲ. ಅವರ ಪ್ರಾರಬ್ಧ ಕರ್ಮಗಳಿಗನುಸಾರ ಅವ್ರ ಜೀವನ ಇರುತ್ತೆ. ಇದು ಸರಿಯಾದ ಪದ್ಧತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನಾಮಧಾರಕ ಸಿದ್ಧಮುನಿಗಳಿಗೆ ನಮಸ್ಕರಿಸ್ತಾನೆ. ಸಿದ್ಧಮುನಿಗಳಿಗೆ ಕೇಳ್ತಾನೆ, ಗುರುಗಳೇ, ನನಗೆ ತುಂಬ ಭಕ್ತಿ ಉಂಟಾಗ್ತಾ ಇದೆ ಅಂತಾನೆ. ಆಗ ಸಿದ್ಧಮುನಿಗಳು ಹೇಳ್ತಾರೆ, ನೋಡು, ನಿನಗೆ ಒಳ್ಳೆಯದಾಗ್ತಾ ಇದೆ, ಅದಕ್ಕೆ ಇಷ್ಟು ಭಕ್ತಿ ಬರ್ತಾ ಇದೆ. ನಿನಗೆ ನಿಜವಾಗಿ ಫಲ ಸಿಕ್ಕೇ ಸಿಗುತ್ತೆ, ಶುಭವಾಗತ್ತೆ ಅಂತ ಹೇಳ್ತಾರೆ. ಇಷ್ಟು ದಿನ ಅವರು ಅವನಿಗೆ ಹೇಳಿದ್ರು, ಸಿದ್ಧಮುನಿಗಳು ನಾಮಧಾರಕನಿಗೆ. ಅಂದರೆ ಅಲ್ಲಿವರೆಗೆ ಅವರು ನೋಡಿದ್ರು ಅವನು ಅಷ್ಟು ವಿಶ್ವಾಸ ಇರಲಿಲ್ಲ, ಸಂಶಯ ಮಾಡಿದ್ದಕ್ಕೆ. ಆದರೆ ಈಗ ಅವನಿಗೆ ವಿಶ್ವಾಸ ಇಟ್ಕೋತ ಹೋಗ್ತಾ ಇದ್ದಾನೆ. ಅವಾಗೆ ಕನಸಿನಲ್ಲಿ ಗುರುಗಳ ದರ್ಶನ ಕೊಟ್ಟರು, ಮತ್ತು ಇವನಿಗೆ ಅವ್ರಿಗೆ ಗೊತ್ತಾಗ್ತಾ ಇದೆ ಇವನು ವಿಶ್ವಾಸ ಗುರುಗಳ ಮೇಲೆ ಬರ್ತಾ ಇದೆ ಅಂತ. ನೀವು ಒಳ್ಳೆಯದಾಗತ್ತೆ ಅಂದರು. ನಾಮಧಾರಕ ಸಿದ್ಧಮುನಿಗಳಿಗೆ ಕೇಳ್ದ, ಗುರುಗಳೇ, ತ್ರಿಮೂರ್ತ್ಯಾತ್ಮಕವಾದ ಭಗವಂತನಂತಿರಲ್ಲ, ಅವರು ಏಕೆ ಭೂಮಿ ಮೇಲೆ ಅವತರಿಸಿದರು? ಸಿದ್ಧಮುನಿಗಳು ಹೇಳಿದರು, ನಿನಗೆ ಗುರುಗಳ ಬಗ್ಗೆ ಎಷ್ಟು ತಿಳ್ಕೊತೀಯ ಅಂದರೆ ನಿನಗೇನೋ ಶುಭ ಕಾಯ್ತಾ ಇದೆ ಅಂತ ಹೇಳಿದ್ರು. ಓಕೆ, ನೋಡು, ಜಗತ್ತಿಗೆ ಮೂಲ ಕಾರಣವಾದ ದೇವರು ಒಬ್ಬನೇ ಮೊದಲು. ಅವನು ಅನೇಕನಾಗಬೇಕೆಂದು ಸಂಕಲ್ಪ ಮಾಡಿದ, ಬೇರೆ ಬೇರೆ ಅವತಾರ ತಾಳಬೇಕಂತ. ತ್ರಿಮೂರ್ತ್ಯಾತ್ಮಕ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, 3 ಅವತಾರಗಳು. ಈಗ ಬ್ರಹ್ಮನ ಅವತಾರ ರಜೋಗುಣ ಪ್ರಕೋಪಿಸಿದಾಗ ಸೃಷ್ಟಿಕರ್ತನಾದ ಬ್ರಹ್ಮನಾದ. ರಜೋಗುಣ ಇರುತ್ತೆ, ಆ ರಜೋಗುಣದಿಂದ ಅವನು ಸೃಷ್ಟಿಕರ್ತನಾದ ಬ್ರಹ್ಮನಾಗಿ ಸರ್ವವನ್ನು ಸೃಷ್ಟಿ ಮಾಡಿದ. ಇನ್ನು ಸತ್ವಗುಣ
ಬಲವಾಗಿದ್ದಾಗ ಈ ಅವತಾರದಲ್ಲಿ ಸತ್ವಗುಣ ಇರುತ್ತೆ. ವಿಷ್ಣು ರೂಪದಿಂದ ಸರ್ವವನ್ನು ಪಾಲನೆ ಮಾಡಿದ. ವಿಷ್ಣು ರೂಪ ಧರಿಸಿ ಎಲ್ಲವನ್ನು ಮ್ಯಾನೇಜ್ ಮಾಡ್ದ ಅಥವಾ ಇಂಪ್ಲಿಮೆಂಟ್ ಮಾಡ್ದ. ತಮೋಗುಣ ಬಲವಾದಾಗ ಮಹೇಶ್ವರನಾಗಿ ಸರ್ವವನ್ನು ಸಂಹಾರ ಮಾಡಿದ. ತಮೋಗುಣ ಅದು ಮಹೇಶ್ವರಿಂದ ಅಷ್ಟೇ ಸಾಧ್ಯ. ಅಲ್ಲಿ ಸತ್ವ ಮತ್ತು ರಜೋಗುಣ ವರ್ಕ್ ಆಗಲ್ಲ. ಗುಣ ಬಲವಾದ ಜಾಸ್ತಿ ಆದಾಗ ಮಹೇಶ್ವರನ ರೂಪ ತಾಳಿದ. ಅವಾಗ ಡಿಸ್ಟ್ರಕ್ಟ್ ಮಾಡ್ದ ಫುಲ್ಲು. ಯಾಕಂದರೆ ಎಷ್ಟೋ ಅನ್ಯಾಯ ಅತ್ಯಾಚಾರ ಆದಾಗ ಯಾರಿಗೂ ಕಂಟ್ರೋಲ್ ಆಗಲ್ಲ. ಬ್ರಹ್ಮ ವಿಷ್ಣು ಕಂಟ್ರೋಲ್ ಆಗದಿರುವಾಗ ಮಹೇಶ್ವರನ ಏನು ಮಾಡ್ತಾನೆ, ಡಿಸ್ಟ್ರಕ್ಟ್ ಮಾಡಿ ಪೂರ್ತಿ ಸಂಹಾರ ಮಾಡ್ತಾನೆ. ಯಾಕಂದರೆ ಹೊಸ ಯುಗ ಪ್ರಾರಂಭವಾಗುತ್ತೆ. ಸಿದ್ಧಮುನಿ ನಾಮಧಾರಕನ ಹೀಗೆ ಹೇಳಿದರು, ಮತ್ತೆ ಹೇಳ್ತಾ ಹೋಗ್ತಾ ಇದ್ದಾರೆ. ಅದೊಂದು ಯಾಕೆ ಅವತಾರ ತಾಳಿದ್ರಂತ ಒಂದು ಹೇಳ್ತೀನಿ ಕೇಳು ಅಂದರು. ಹಿಂದೆ ಸೂರ್ಯವಂಶಕ್ಕೆ ಸೇರಿದ ಅಂಬರೀಷನೆನ್ನುವ ರಾಜನಿದ್ದ. ಸೂರ್ಯವಂಶದ ಸೇರಿದ ಒಬ್ಬನು ಅಂಬರೀಷ ರಾಜ, ಹರಿಚಿಂತಕ, ಹರಿಭಕ್ತ. ಅವನು ಅತಿಥಿ ಸತ್ಕಾರ ಮಾಡ್ತಿದ್ದ. ಒಂದು ದಿನ ಅವನು ಏಕಾದಶಿ ವ್ರತವನ್ನು ಪಾಲಿಸಿ ಉಪವಾಸ ಇದ್ದು ಮರುದಿನ ದ್ವಾದಶಿ ಬಂತು. ದ್ವಾದಶಿ ಅಂದರೆ ಬೇಗ ಊಟ ಮಾಡಬೇಕು, ಸುಮ್ಮನೆ ಊಟ ಅಲ್ಲ, ಅದಕ್ಕೂ ಒಂದು ಟೈಮ್ ಇದೆ. ಆ ಸಮಯದಲ್ಲೇ ಊಟ ಮಾಡಬೇಕು. ಅದು ಬೇಗ ಇರುತ್ತೆ, ಯಾಕಂದರೆ ಉಪವಾಸ ಮಾಡಿರ್ತಾರೆ, ಅದಕ್ಕೆ ಪುಣ್ಯ ಬರುತ್ತೆ. ಮರುದಿನ ದ್ವಾದಶಿ ಇನ್ನೇನು ಊಟ ಮಾಡಬೇಕು ಅನ್ನೋ ಅಷ್ಟರಲ್ಲಿ ದುರ್ವಾಸ ಮುನಿಗಳು ತಮ್ಮ ಶಿಷ್ಯರನ್ನು ಕರೆದುಕೊಂಡು ಬಂದುಬಿಡ್ತಾರೆ. ಬಂದಾಗ ಅವನು ಅವ್ರನ್ನ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡು ಊಟಕ್ಕೆ ಸಿದ್ಧರಾಗಿ ಅಂತಾನೆ, ಭೋಜನಕ್ಕೆ. ಆಗ ದುರ್ವಾಸ ಮುನಿಗಳಂತಾರೆ, ನಂದು ಇನ್ನೂ ಅನುಷ್ಠಾನ ಮಾಡ್ಕೊಳ್ಬೇಕು ಅಂಥೇಳಿ ನದಿ ತೀರಕ್ಕೆ ಮಾಡ್ಕೊಂಬರ್ತೀವಿ ಅಂಥೇಳಿ ನದಿ ತೀರಕ್ಕೆ ಹೋಗ್ತಾರೆ ಅನುಷ್ಠಾನಕ್ಕೆ. ಅನುಷ್ಠಾನ ಅಂದರೆ ಸ್ನಾನ ಸಂಧ್ಯಾ ವಂದನ ಮುಗಿಸ್ಕೊಂಬರೋಕ್ಕೆ. ಅಲ್ಲಿ ಸ್ವಲ್ಪ ಆಲಸ್ಯ ಮಾಡ್ತಾರೆ. ಆರಾಮಾಗಿ ಸ್ನಾನ ಮಾಡ್ತಾ ಕೂತಾಗ ಇವನಿಗೆ ಸಮಯ ಮೀರ್ತಾ ಇದೆ. ತಿಥಿ ಮುಗಿದೋಗ್ಬಿಡುತ್ತೆ ದ್ವಾದಶಿದು. ಊಟ ಮಾಡಬೇಕಲ್ಲ ಆ ಟೈಮ್ಗೆ. ಇಲ್ಲ ಹೋದರೆ ಏಕಾದಶಿ ಮಾಡಿದ ಫಲ ಎಲ್ಲ ಹೋಗ್ಬಿಡುತ್ತೆ ಅವನಿಗೆ. ಇನ್ನು ಊಟ ಮಾಡಿಬಿಟ್ರೆ ದುರ್ವಾಸ ಮುನಿಗಳು ಬಿಡ್ತಾರೆ ಇವನ್ನ. ಎದುರು ಏನು ಮಾಡ್ತಾನೆ, ಅವನು ಸ್ವಲ್ಪ ತೀರ್ಥವನ್ನು ತಗೋತಾನೆ. ಆವಾಗ ದುರ್ವಾಸ ಮುನಿಗಳು ತುಂಬ ಪವರ್ಫುಲ್ಲು, ಎಲ್ಲ ಗೊತ್ತಾಗ್ತಾ ಇರುತ್ತೆ, ಎಲ್ಲೇನೇನೇ ನಡೀತಾ ಇದೆ ಅಷ್ಟು ಅವ್ರಿಗೆ ದೂರಿಂದ ನೋಡಿಬಿಡ್ತಾರೆ. ಅವನಿಗೆ ಕೋಪ ಬಂದು ಶಾಪ ಕೊಡ್ತಾರೆ. ರಾಜ, ನೀನು ನಾನಾ ಏನಂತಾರೆ ದುರ್ವಾಸ ಮುನಿಗಳು, ನಾನಾ ಯೋನಿಗಳಲ್ಲಿ ಜನ್ಮ ತಾಳಿ ಹೋಗು ಅಂತಾರೆ. ಈ ನಾನಾ ಯೋನಿಗಳಲ್ಲಿ ಜನ್ಮ ತಾಳಿ ಹೋಗು ಅಂತಾರೆ. ಅವನು ಅವ್ರಿಗೆ ನಮಸ್ಕಾರ ಮಾಡಿ ತಪ್ಪಾಯಿತು ಅಂತಾನೆ. ಕೋಪಿಷ್ಟರು ತುಂಬ ದುರ್ವಾಸ ಮುನಿಗಳು. ಅಂಬರೀಷ್ ಮಹಾರಾಜ ವಿಷ್ಣುವನ್ನು ಮೊರೆ ಹೋಗಿ ನಮಸ್ಕಾರ ಮಾಡಿ ಭಕ್ತಿಯಿಂದ ವಿಷ್ಣುವನ್ನು ಕರಿತಾನೆ. ಆಗ ವಿಷ್ಣು ಬರ್ತಾನೆ. ನೋಡಿ, ವಿಷ್ಣು ಅಂದರೆ ಗುರುಗಳ ರೂಪನೇ. ವಿಷ್ಣು ಹೇಳ್ತಾನೆ, ಮುನಿಗಳೇ, ದುರ್ವಾಸರೇ, ನಿಮ್ಮ ಶಾಪ ವ್ಯರ್ಥವಾಗಬಾರ್ದು. ಆದರೆ ನನ್ನ ಭಕ್ತನ ಕಾಪಾಡುವುದು ನನ್ನ ಕರ್ತವ್ಯ. ನೋಡಿ, ದೇವರು ಯಾವಾಗಲೂ ಭಕ್ತನ ಹಿಂದೆ ಇರ್ತಾನೆ, ಅಷ್ಟೇ ಭಕ್ತಿ ಇರಬೇಕು. ನಿಮ್ಮ ಶಾಪ ಹೋಗ್ಬಾರ್ದು. ಅದಕ್ಕೆ ನೀವೇನು ಮಾಡಿ, ಆ ಶಾಪ ನನ್ನ ಮೇಲೆ ಹಾಕಿ ಪರಿವರ್ತಿಸಿ. ಅಂದರೆ ನಾನು ರೂಪ ತಾಳ್ತೀನಿ ಭೂಮಿ ಮೇಲೆ. ದುರ್ವಾಸರು ಹೇಳಿದ್ರು. ಅದಕ್ಕೆ ದುರ್ವಾಸರು ಹೀಗೆ ಹೇಳ್ತಾರೆ ವಿಷ್ಣುಗೆ, ವಿಶ್ವಾತ್ಮ ಅಂದರೆ ವಿಷ್ಣುಗೆ ಹೇಳ್ತಾರೆ, ನಿನ್ನನ್ನು ನಂಬಿ ತಪಸ್ಸು ಮಾಡುತ್ತಿರುವ ಯೋಗಿಗಳು ಭೂಮಿ ಮೇಲಿದ್ದಾರೆ ಮತ್ತು ಭಕ್ತರಿದ್ದಾರೆ ಭೂಮಿ ಮೇಲೆ. ನಿನ್ನ ಮೇಲೆ ಭಕ್ತಿ ಇಟ್ಟವ್ರಿಗೆ ನೀನು ಅವರಿಗೆ ಪ್ರತ್ಯಕ್ಷನಾಗಿ ಅವತಾರ ತಾಳು, ದರ್ಶನ ಕೊಡು. ಮತ್ತು ಕೆಲವು ಜಂತು ಯೋನಿಗಳಲ್ಲಿ ಜನಿಸಿದ ಪಾಪಿಷ್ಠರಿದ್ದಾರೆ. ಹೇಗೆ ದಶಾವತಾರ ಬಂತು, ಒಂದೊಂದು ಅವತಾರದಲ್ಲಿ ಒಬ್ಬರು ಈಗ ರಾವಣನ ಸಂಹರಿಸೋಕ್ಕೆ, ಕಂಸನ ಸಂಹರಿಸೋಕ್ಕೆ
ಭಸ್ಮಾಸುರನ ಬೇರೆ ಬೇರೆ ರೂಪ ತಾಳಿದ ವಿಷ್ಣು. ಜಂತು ಯೋನಿಗಳಲ್ಲಿ ಜನಿಸಿದ ಪಾಪಿಷ್ಟಿದ್ದಾರೆ. ನೀನು ಭೂಲೋಕದಲ್ಲಿ ಅವತರಿಸಿ ನೀನು ಅವ್ರಿಗೋಸ್ಕರ ಭೂಮಿಯಲ್ಲಿ ಅವ್ರನ್ನ ಸಂಹಾರ ಮಾಡಂತಾನೆ ಪಾಪಿಷ್ಟಿರ. ಆದ್ದರಿಂದಲೇ ವಿಷ್ಣು ಮತ್ಸ್ಯಾದಿ ಅವತಾರ ತಾಳ್ತಾನೆ, ದಶ ಅವತಾರ ಅದೆಲ್ಲ. ಇನ್ನು ಕೆಲವು ಅವತಾರ ದೇವರು ಗುಪ್ತವಾಗಿರುತ್ತೆ. ಯಾವ ಥರ ಅಂದರೆ, ಈಗ ಒಬ್ಬನು ಭಕ್ತ ಯಾರಿಗೂ ಗೊತ್ತಿಲ್ಲ, ತಪಸ್ಸು ಮಾಡ್ತಿರ್ತಾನೆ, ದೇವ್ರ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅವನು ಪ್ರತ್ಯಕ್ಷ ಆಗಲಿ ಅಂತ. ಅವನಿಗಷ್ಟೇ ಪ್ರತ್ಯಕ್ಷವಾಗಿ ನಿನಗೇನು ಬೇಕು ಕೇಳು ಅಂತಾನೆ. ಲಕ್ಷ್ಮಣ 12 ವರ್ಷ ತಪೋವನ, ನಾಸಿಕ್ ಹತ್ರ ತಪೋವನ ಅಂತಿದೆ, 12 ವರ್ಷ ತಪಸ್ಸು ಮಾಡ್ದ, ಬ್ರಹ್ಮನ ತಪಸ್ಸು ಮಾಡಿ ಅಲ್ಲಿ ಫಲ ಪಡ್ಕೊಂಡ. ಮೂಕಾಸುರ, ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಮೂಕಾಸುರ ಅಂತಿದ್ದ, ಅವನು ಎಷ್ಟೋ ವರ್ಷಗಳ ತಪಸ್ಸು ಮಾಡಿ ಫಲ ಪಡ್ಕೊಂಡ. ಅವಾಗ ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗಲಿಲ್ಲ ಅವ್ರು ಪಡ್ಕೊಂಡಿದ್ದು. ಆ ಥರ ತಪಸ್ಸಿನಿಂದ ಪವರ್ ಬರುತ್ತೆ. ಅಂದರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ತಪಸ್ವಿಗಳಿಗೆ ದೇವರು. ಇಟ್ ಈಸ್ ಇನ್ ಬಿಟ್ವೀನ್ ದೇರ್ ರಿಲೇಷನ್ ಅಷ್ಟೇ. ಇಂಥ ಅವತಾರಗಳಲ್ಲಿ ದತ್ತಾತ್ರೇಯ ಅವತಾರ ಒಂದು. ಯಾವ ಥರ ದೇವರು ಬೇರೆ ಬೇರೆ ಅವತಾರ ತಗೊಂಡು ಆ ಥರ ಎಷ್ಟೋ ಅವತಾರಗಳಿದೆ. ಇದರಲ್ಲಿ ದತ್ತಾತ್ರೇಯ ಅವತಾರ ಒಂದು. ಈತ ದತ್ತಾತ್ರೇಯರು ಅತ್ರಿ ಅನಸೂಯ ದಂಪತಿಗಳಿಂದ ಜನಿಸಿದವರು. ಇಲ್ಲಿಗೆ 3ನೇ ಅಧ್ಯಾಯ ಮುಕ್ತಾಯವಾಯಿತು. ಈ ಎಪಿಸೋಡ್ ತಮಗೆ ಇಷ್ಟವಾದರೆ ಯೂಟ್ಯೂಬ್ನಲ್ಲಿ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಇನ್ನು ಮುಂದಿನ ಎಲ್ಲ ಎಪಿಸೋಡ್ಗಳು ತಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ ಅಂತ ಹೇಳಿ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.